ಕೊಂಡಗೋಳಿ ಗ್ರಾಮಕ್ಕೆ ಸರ್ಕಾರಿ ಪ್ರೌಢಶಾಲೆ ಮಂಜೂರಾತಿಗೆ ವಿದ್ಯಾರ್ಥಿಗಳ ಪೋಷಕರ ಆಗ್ರಹ. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಕೊಂಡೋಳಿ ಗ್ರಾಮದ 50ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪ್ರೌಢಶಾಲೆಗೆ ತಾಳಿಕೋಟೆ, ದೇವರಹಿಪ್ಪರಗಿ, ಸಿಂದಗಿಗೆ ಪಟ್ಟಣಕ್ಕೆ ಹೋಗಬೇಕು. ಗ್ರಾಮದಲ್ಲಿ 3 ಸರ್ಕಾರಿ ಪ್ರಾಥಮಿಕ ಶಾಲೆಗಳಿದ್ರೂ ಪ್ರೌಢಶಾಲೆ ಇಲ್ಲೇ ಇಲ್ಲ. ಸುಮಾರು 50ಕ್ಕೂ ಅಧಿಕ ವಿದ್ಯಾರ್ಥಿಗಳು 8ನೇ ತರಗತಿಯಿಂದ ಬೇರೆಡೆ ಕಲಿಯಲು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 20 ರಿಂದ 30 ಕಿಲೋಮೀಟರ್ ದೂರ ಬಸ್ಗಳ ಮೂಲಕ ಹೋಗಬೇಕು. ಸರಿಯಾದ ಸಮಯಕ್ಕೆ ಬಸ್ಗಳು ಬರಲ್ಲ. ಹೀಗಾಗಿ ಕುಂಠಿತಗೊಳ್ತಿರುವ ವಿದ್ಯಾರ್ಥಿಗಳ ಶಿಕ್ಷಣ. ಬಸ್ಗಳು ಸರಿಯಾದ ಸಮಯಕ್ಕೆ ಬಾರದ ಹಿನ್ನೆಲೆ ಬೆಳಗ್ಗೆ ಶಾಲೆಗಳಿಗೆ ಹೋದರೆ ತಡರಾತ್ರಿ ಮನೆಗೆ ಬರುವ ವಿದ್ಯಾರ್ಥಿನಿಯರಿಗೆ ಅಭದ್ರತೆ ಇರುವ ಕಾರಣ ಶಿಕ್ಷಣವನ್ನೇ ಮೊಟಕು ಮಾಡುತ್ತಿರುವ ಪೋಷಕರು. ಈ ನಿಟ್ಟಿನಲ್ಲಿ ಕೊಂಡಗೋಳಿ ಗ್ರಾಮದಲ್ಲಿ ಪ್ರೌಢಶಾಲೆ ಮಂಜೂರು ಮಾಡುವಂತೆ ಸಚಿವರಿಗೆ, ಶಾಸಕರಿಗೆ, ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಪ್ರಯೋಜನವಾಗಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕು ಅಂತ 10,000 ಜನಸಂಖ್ಯೆ ಹೊಂದಿಕೊಂಡಿರುವ ಕೊಂಡಗೋಳಿ ಗ್ರಾಮ. ಇಲ್ಲೊಂದು ಪ್ರೌಢಶಾಲೆ ಮಾಡಿದರೆ ಸುತ್ತಮುತ್ತಲಿನ 3-4 ಹಳ್ಳಿಯ ವಿದ್ಯಾರ್ಥಿಗಳು ಸಹಿತ ಉಪಯೋಗವಾಗಲಿದೆ. ತೊಂದರೆಯಾಗಿದೆ. ಬಸ್ಸಿನಲ್ಲಿ ತುಂಬ ತೊಂದರೆಯಾಗುತ್ತದೆ. ಅದಕ್ಕಾಗಿ ನೀವು ನಮ್ಮ ಕೊಂಡಗೋಳಿ ಗ್ರಾಮಕ್ಕೆ ಒಂದು ಹೊಸ ಸರ್ಕಾರಿ ಪ್ರೌಢಶಾಲೆ ಮಂಜೂರಾತಿ ಮಾಡಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಮನೆಯಲ್ಲಿ ಶಾಲೆ ಹೋಗಲು ಕಳಿಸಲು ತುಂಬ ತೊಂದರೆಯಾಗಿದೆ ಹಾಗೂ ನಮ್ಮ ಗೆಳತಿಯರಿಗೂ ಶಾಲೆಯನ್ನು ಬಿಡಿಸುತ್ತಾರೆ. ಬೇಲೂರಿಗೆ ಕಳಿಸಲು ತೊಂದರೆಯಾಗುತ್ತದೆ ಎಂದು ತೊಂದರೆ ಆಗ್ಯಾದ್ರಿ. ನಮ್ಮ ಮಕ್ಕಳಿಗೆ ಬಿಡಿಸ್ಬೇಕಪ್ಪ ನಾವು ಶಾಲೆಗೆ ಕೊಂಡಗೋಳಿ ಶಾಲೆ ಹೈಸ್ಕೂಲ್ ಬಂದಿದ್ದದ್ರಿ. ನಾವು ಹೊಸ ಶಾಲೆ ಬೇಕು. ನಾವು ಹೆಣ್ಮಕ್ಳಿಗೆ ಶಾಲೆ ಬಿಡಿಸ್ಬೇಕಂತ ಮಾಡ್ಯಾರ. ಶಾಲೆ ಚಾಲು ಮಾಡಿದ್ರೆ ಶಾಲೆ ಬಸ್ನಾಗ ಭಾಳ ತೊಂದರೆ ಆಗ್ಲಾಕತ್ತದ. ಕೊಂಡಗೋಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಈ ದೇವರಹಿಪ್ಪರಗಿ ತಾಲೂಕಿನ ಕೊಂಡಗೋಳಿ ಗ್ರಾಮ ಮೇನ ಒಂದು ದೊಡ್ಡ ಗ್ರಾಮ ಆಗಿರ್ತದೆ. ಹೈಸ್ಕೂಲ್ ಶಾಲೆ 3 ವರ್ಷ ಆಯ್ತು ಬಂದಾಗಿದೆ. ಬೇರೆಯವರಿಗೆ ಹೆಣ್ಮಕ್ಳು ಕಳ್ಸಲು ನಮ್ಮ ಪಾಲಕರು ತೊಂದರೆ ಆಗ್ತದೆ ಅಂತ ಹೆಣ್ಮಕ್ಳಿಗೆ ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ದಯವಿಟ್ಟು ಮಾನ್ಯ ಮಧು ಬಂಗಾರಪ್ಪ ಸರ್ ಇದನ್ನು ಈ ಹೆಣ್ಮಕ್ಳ ಸಂಬಂಧ ನಮ್ಮ ಊರಿಗೆ ಸರ್ಕಾರಿ ಮಂಜೂರಾತಿ ಶಾಲೆಯನ್ನು ಮಾಡಿಕೊಡ್ಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ತೇವೆ. ದಯವಿಟ್ಟು ಈ ವರ್ಷ ಏಡ್ತಾದ್ರೂ ನಮ್ಮ ಊರಿಗೆ ಮಂಜೂರಾತಿ ಮಾಡ್ಬೇಕಂತ ಈ ವಿದ್ಯಾರ್ಥಿ ಪರವಾಗಿ ನಾವು ಕೇಳಿಕೊಳ್ಳುತ್ತಿದ್ದೇವೆ.